ಪಾಪಗೆ ಲಂಚ್ ಬಾಕ್ಸ್ ತೊಗೊಬರೋಣ ಅಂತ ಆಚೆ ಬಂದೀನಿ. ಸೊ ಆಚೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಒಂದು ಸ್ಟೀಲ್ ಅಂಗಡಿಗೆ ಬಂದಿದ್ದೀನಿ, ನೋಡೋಣ. ಅಂದರೆ ಕಂಪಾರ್ಟ್ಮೆಂಟ್ ವೈಸ್ ಬರುತ್ತಲ್ಲ, ಆ ಥರ ಇದೆಯಾ? ಕಂಪಾರ್ಟ್ಮೆಂಟ್ ಸ್ಟಾಕ್ ಇಲ್ಲ, ಮಂಡೇ ಸಿಗುತ್ತಾ? ಏನೆಲ್ಲ ವಾಟರ್ ಬಾಟಲ್ ಇದೆಯಾ ಸ್ಟೀಲ್ದು? ಮೇಲ್ಗಡೆ ಸಿಪ್ಪಿರ್ತಾರ, ಮಕ್ಳಿಗೆ ಯೂಸ್ ಮಾಡ್ತಾರೆ. ಅದೆಲ್ಲ ಪಿಂಕ್ ಕಲರ್ ಎಲ್ಲ ಇದೆಯಲ್ಲ, ಅದೆಲ್ಲ ಸಿಪ್ಪರ್ ತರ ಯಾವ್ದು ಇಲ್ಲ ಅಲ್ಲ ಇದು? ಮಂಡೇ ಸಿಗುತ್ತೆ. इधर 3 ऐसे था, इसमें वाला तो इसमें बड़ा है दीदी। हाँ, इसको ना ऐसे ही चाहिए, वो ओपन करने को नहीं आता है इसलिए। ये कौन सा मॉडल दूसरा रहेगा? कलर चेंज तो कल कस्टमर पूछा कलर में, बोला नहीं है, बस इतना ही है। तो कहाँ चलेगा? सालत है दो। साकु ಏನಾದರೂ ಸೌತೆಕಾಯಿ छुट्टो देखने में बहुत बड़ा कॉमर्शियल, मगर माल इतना ही आता है। कलर हमको एक ही कलर दिखा रहे इसमें। आतो See, he's enjoying. चलो ಏನಾಯ್ತು? ಹೆಂಗ್ ಹೋಗೋದು ಮೇಲಕ್ಕೆ? ಸರ್, ಮೇಲ್ಗಡೆ ಸ್ಟೀಲ್ ಶಾಪ್ ಹೇಗೆ ಹೋಗೋದು? ಸ್ಟೀಲ್ ಶಾಪ್ ಒಳಗಡೆಯಿಂದನಾ? ಎಲ್ಲಿ ನೋಡಿದ್ರು ಸ್ಟಾಕ್ ಇಲ್ಲ ಅಂತ ಇದಾರೆ. ಎಲ್ಲರೂ ತಗೊಂಡೋಗ್ಬಿಡಿದಾರೆ ಅನ್ಸುತ್ತೆ. ನಾವೇ ಲೇಟಾ ಲಂಚ್ ಬಾಕ್ಸ್ ತಗೊಳಕ್ಕೆ? ನಮ್ಮ ಮನೆಯವ್ರು ಅದೇ ಅನ್ಸಿದ್ರು, ನಾಳೆ ಸ್ಕೂಲು ಅಂದ್ರೆ ಇವತ್ತು ಬಂದಿದ್ದೀರಾ ಲಂಚ್ ಬಾಕ್ಸ್ ತಗೊಳಕ್ಕೆ ಅಂತ. ಎಲ್ಲಿ ನೋಡಿದ್ರು ಕೇಳ್ತಾ ಇರೋವಂಥದ್ದು ಸಿಗ್ತಾ ಇಲ್ಲ. ನೋಡೋಣ ಮುಂದೆ ಸಿಗತ್ತಾ ಅಂತ. ಸ್ಕೂಲು ಹ್ಯಾಪಿ. ಮುಟ್ಬೇಡ ಚಿನ್ನು. ಎಸ್, ಎಲ್ಲ ಕಡೆ ಹುಡ್ಕೊಂಡು ಬಂದ್ವಿ. ಅವನಿಗೆ ಲಂಚ್ ಬಾಕ್ಸ್ ಎಲ್ಲೂ ಸೆಟ್ ಆಗಲಿಲ್ಲ. ನನಗೆ ಯಾಕೋ ಪ್ಯಾಟರ್ನ್ ಇಷ್ಟ ಆಗ್ತಾ ಇರಲಿಲ್ಲ. ಆ್ಯಂಡ್ ತುಂಬ ಪ್ರೈಸಿ ಅನ್ನಿಸ್ತು. ಆನ್ಲೈನಲ್ಲೇ ಸ್ವಲ್ಪ ರೀಸನಬಲಿ ಕಮ್ಮಿ ಇದೆ ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ಸರಿ ಆನ್ಲೈನಲ್ಲೇ ಬುಕ್ ಮಾಡೋಣ ಅಂದ್ಕೊಂಡು, ಸಿಕ್ಕಾಬಟ್ಟೆ ಗಾಳಿ. ಕ್ಲೋಸ್ ಮಾಡಿದ್ರೆ ಶೆಕೆ, ಓಪನ್ ಮಾಡಿದ್ರೆ ಸಿಕ್ಕಾಬಟ್ಟೆ ಗಾಳಿ. ಸೊ ಇವಾಗ ನಾನು ಐ ಥಿಂಕ್ ನನ್ನ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಭೈರವ್ಗೆ ವೆಲ್ಕಮ್ ಕಿಟ್ ತೊಗೊಂಡು ಬರಬೇಕು ಅಂತ ಹೇಳಿ. ಸೊ ಇವತ್ತು ಹೋಗಿ ಸ್ಕೂಲ್ ಹತ್ರ ವೆಲ್ಕಮ್ ಕಿಟ್ನ ಕೂಡ ತೊಗೊಂಡು ಬಂದಿದ್ದಾಗಿದೆ, ಮತ್ತು ವ್ಯಾನ್ಗೆ ಬುಕ್ ಮಾಡಿದ್ದಾಗಿದೆ. ಯಪ್ಪ, ಎಷ್ಟು ಎಕ್ಸ್ಪೆನ್ಸಸ್ ಅನಿಸುತ್ತೆ. ಮಕ್ಕಳದು ವರ್ಷಕ್ಕೆ ಒಂದ್ಸತಿ ಆದ್ರೂ ಇಟ್ಸ್ ಲೈಕ್ ತುಂಬ ಎಕ್ಸ್ಪೆನ್ಸಸ್ ಅನಿಸುತ್ತೆ, ಕಾಸ್ಟ್ಲಿ ಆಗಿದೆ. ಇಯರ್ ಬೈ ಇಯರ್ ಪ್ರತಿ ದಿವಸಕ್ಕೂ ಹತ್ತತ್ರ, ಐ ಮೀನ್ ಪ್ರತಿ ವರ್ಷಕ್ಕೂ ಹತ್ತತ್ರ 3-4 ಸಾವಿರ, 5 ಸಾವಿರನೇ ಜಾಸ್ತಿ ಆಗೋಗ್ತದೆ. ಟ್ರಾನ್ಸ್ಪೋರ್ಟೇಷನ್ ಕೂಡ. ಸೊ ಈ ಸತಿ ಕೂಡ ಟ್ರಾನ್ಸ್ಪೋರ್ಟೇಷನ್ ಹತ್ತತ್ರ 28K ಆಗಿದೆ. ಸೊ ಹತ್ರನೇ ಇದೆ, ತೀರಾ ದೂರನೂ ಇಲ್ಲ. ಇಟ್ ಇಸ್ ಜಸ್ಟ್ 4-5 ಕಿಲೋಮೀಟರ್ಸ್, ಬಟ್ ಸ್ಟಿಲ್ ಅಷ್ಟು ಕಾಸ್ಟ್ ಆಗುತ್ತೆ. ನಮಗೇನು ಅಂತ ಅಂದರೆ
ಲಾಸ್ಟ್ ಇಯರ್ ಎಲ್ಲ ನಮ್ಮ ಮನೆಯವರೇ ಬಿಟ್ಟು ಕರ್ಕೊಂಡು ಬರ್ತಾಯಿದ್ರು. ಬಟ್ ಇವಾಗ ಅಂದರೆ ಕಷ್ಟ ಆಗುತ್ತೆ, ಪಾಪುನೂ ಇರ್ತಾನಲ್ವ. ಸೊ ಅವನೊಬ್ಬನೇ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ ಅಂತ ಹೇಳಿ ಅವನಿಗೆ ವ್ಯಾನ್ ಬುಕ್ ಮಾಡ್ತಾ ಇರೋದು. ಸೊ ಟೈಮಿಂಗ್ಸ್ ಬಂದು 9:30 to 1:30 ಇರುತ್ತೆ. ಆ್ಯಂಡ್ ಈ ಸತಿ ಏನೋ ಹೊಸ ಸಿಲೆಬಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಯೂರೋ ಕಿಡ್ಸ್ ಅಂತ ಹೇಳ್ತಾರೆ. ದಟ್ ಈಸ್ ಯುರೇಕಾ ಅಂತ ಹೇಳಿ LKGಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಏನದು ಅಂತ ಎಲ್ಲ ನನಗೂ ಇವನ್ ಐ ಆಮ್ ನಾಟ್ ಕ್ಲಿಯರ್, ಬಟ್ ಒಂದು ಬ್ರೋಷರ್ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ವೆಲ್ಕಮ್ ಕಿಟ್ ತೋರಿಸ್ತೀನಿ ಏನೇನಿದೆ ಅಂತ. ಸೊ ಎಸ್, ಇದಿಷ್ಟು ದೊಡ್ಡ ಬಾಕ್ಸ್ ಬಂದಿದೆ ವೆಲ್ಕಮ್ ಕಿಟ್ ಅಂತ ಹೇಳಿ. ಸೊ ಆ್ಯಕ್ಚುಲಿ ಇದನ್ನು ಓಪನ್ ಮಾಡಿ ಇದಕ್ಕೆ ಬೇಕಾಗಿರೋಂಥ ರೈಟಿಂಗ್ ಬುಕ್ಸ್ ಆಗಿರ್ಬೋದು, ಪ್ರಾಕ್ಟೀಸ್ ಬುಕ್ಸ್ ಎಲ್ಲನೂ ಅವರೇ ತೊಗೊಂಡಿರ್ತಾರೆ. ಬಟ್ ಮನೆಗೆ ಏನು ಕಳಿಸ್ಬೇಕು ಅಂತ ಇರುತ್ತೋ ಅದಷ್ಟೇ ಇಲ್ಲಿರುತ್ತೆ. ಆ್ಯಂಡ್ ಲಾಸ್ಟ್ ಟೈಮ್ ಯೂನಿಫಾರ್ಮ್ ಒಂದು ಕಾಮನ್ ಟೀ ಶರ್ಟ್ ಇತ್ತು, 3 ಟೀ ಶರ್ಟ್ಸ್ ಇತ್ತು. ನರ್ಸರಿ ಮತ್ತು ಪ್ಲೇ ಗ್ರೂಪ್ಗೆ 3 ಟೀ ಶರ್ಟ್ಸ್ ಬರ್ತಾ ಇತ್ತು. ಸೊ ಅದು ಅವರೇ ಕೊಡ್ತಾ ಇದ್ರು. ಬಟ್ ಈ ಸತಿ ಮೆಷರ್ಮೆಂಟ್ಸ್ ತೊಗೊಂಡ್ಬಿಟ್ಟು ಅವರು ಯೂನಿಫಾರ್ಮ್ನ ಕೊಡ್ತಾರಂತೆ. ಸೊ ಹಾಗಾಗಿ ಸ್ಕೂಲ್ಗೆ ಹೋಗಿ ಮೋಸ್ಟ್ಲಿ 1 ವೀಕ್ ಆದಮೇಲೆ ಅವನಿಗೆ ಯೂನಿಫಾರ್ಮ್ ಬರುತ್ತೆ, ಅಲ್ಲಿವರೆಗೂ ಕಲರ್ ಡ್ರೆಸ್ ಇರುತ್ತೆ ಅವನಿಗೆ. ಆ್ಯಂಡ್ ಈ ಸತಿ ಲಂಚ್ ಬಾಕ್ಸ್ ಕೂಡ ಕಳಿಸ್ಬೇಕಂತೆ ಸಪ್ರೇಟು. ಲಾಸ್ಟ್ ಟೈಮ್ ಅಂದರೆ ಸ್ಟಡಿ ಬುಕ್ ಬ್ಯಾಗ್ ಒಳಗೇ ಹಾಕ್ಬಿಡ್ತಾ ಇದ್ವಿ ನಾವು. ಬಟ್ ಈ ಸತಿ ಲಂಚ್ ಬ್ಯಾಗ್ ತೊಗೋಬೇಕು ಅವನಿಗೆ, ಶೂಸ್ ತೊಗೊಳ್ಬೇಕು. ಇನ್ನೂ ಏನೂ ಶಾಪಿಂಗ್ ಆಗಿಲ್ಲ ಅವನದು ಅಂತ. ಸೊ ನೋಡೋಣ, ಸಂಜೆ ಮಳೆ ಬೇರೆ ಬರೋಂಗಾಗೋಯ್ತು. ಸೊ ಹಾಗಾಗಿ ನಾವು 2 ವೀಲರಲ್ಲಿ ಬೇರೆ ಹೋಗಿದ್ದರಿಂದ ಸೊ ವಿ ಥಾಟ್ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಮಳೆ ಬೇರೆ ಅನ್ಯಕ್ಕೆ ಶುರು ಆಯಿತು. ಸರಿ ಆಯಿತು, ಆಮೇಲೆ ಬಂದು ನೋಡೋಣ ಶೂಸು. ಇಲ್ಲ ಆನ್ಲೈನಲ್ಲೇ ಆರ್ಡರ್ ಮಾಡ್ಬೋದು, ಅವ್ನ ಸೈಜ್ ಗೊತ್ತಿದೆ ನನಗೆ. ಆದಷ್ಟು ಒಂದು ಶೂಸು ಡ್ರೆಸ್ಸು ಎಲ್ಲ ನಾನು ಆನ್ಲೈನಲ್ಲೇ ಶಾಪ್ ಮಾಡಿದ್ದೀನಿ. ಸೊ ಆನ್ಲೈನಲ್ಲೇ ಆರ್ಡರ್ ಮಾಡಬೇಕು. ಸೊ ಫಸ್ಟ್ ಒನ್ ಬಂದು ನಾನು ನಿಮಗೆ ತೋರಿಸ್ತೀನಿ, ಇಸ್ ದ ಸ್ಕೂಲ್ ಬ್ಯಾಗು. ಸೊ ಈ ಸತಿ ಸ್ವಲ್ಪ ದೊಡ್ಡ ಸೈಜಲ್ಲೇ ಬಂದಿದೆ ಅಂತ ಹೇಳಬೇಕು. ಲಾಸ್ಟ್ ಟೈಮ್ ನರ್ಸರಿ ಮತ್ತು ಪ್ಲೇ ಗ್ರೂಪ್ ಸ್ವಲ್ಪ ಚಿಕ್ಕದಿತ್ತು. ಆ್ಯಂಡ್ ಕಲರ್ ಕೂಡ ತುಂಬ ಪ್ರಿಟಿ ಆಗಿತ್ತು ಲಾಸ್ಟ್ ಟೈಮು. ಈ ಸತಿ ಎಲ್ಲೋ ವಿತ್ ಬ್ಲೂ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಸೊ ಬ್ಯಾಗ್ ಒಳಗೆ ಏನೇನು ಅಂತ ತೋರಿಸ್ಬಿಡ್ತೀನಿ. ಆ್ಯಂಡ್ ಈ ರೀತಿ ಒಂದು ಲೇಬಲಿಂಗ್ ಇರುತ್ತೆ. ಸೊ ಇದ್ರ ಮೇಲೆ ಮಕ್ಕಳು ಹೆಸರು, ಕ್ಲಾಸು ಎಲ್ಲನೂ ಬರೀಬೇಕು, ಎಮರ್ಜೆನ್ಸಿ ನಂಬರು ಆ ಥರದ್ದೆಲ್ಲ ಕೇಳ್ತಾರೆ. ಆ್ಯಂಡ್ ಇದು ಬಂದು ಪೇರೆಂಟ್ಸ್ಗೆ ಬುಕ್. ಸೊ ನಾಳೆ ಓರಿಯೆಂಟೇಷನ್ ಪ್ರೋಗ್ರಾಮ್ ಕೂಡ ಇದೆ, ಆನ್ಲೈನ್ ಪ್ರೋಗ್ರಾಮ್ ಇದೆ. ಸೊ ಅದನ್ನು ಅಟೆಂಡ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ನಾನು ಅದನ್ನು ಅಟೆಂಡ್ ಮಾಡಾದ್ಮೇಲೂ ವಾಟ್ ವಾಸ್ ದ ಇನ್ಪುಟ್ಸ್ ಅಥವಾ ಏನಿತ್ತು ಟೇಕ್ ಅವೇಸ್ ಅಂತ ಕೂಡ ನಾನು ಬರೋ ಬ್ಲಾಗ್ಸಲ್ಲಿ ಹೇಳ್ತೀನಿ ನಿಮಗೆ. ಸೊ ಇದು ಬಂದು ಹೊಸ ಸಿಲೆಬಸ್ ಏನಿದೆ ಅದು ಹೇಗೆ ನಡೆಯುತ್ತೆ ಮತ್ತು ಏನೇನು ಕಲಿತಾರೆ ಮಕ್ಕಳು ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ಸ್ ಇದರಲ್ಲಿದೆ. ಸೊ ಇದನ್ನು ಓದಾದ್ಮೇಲೆ ವಿ ವಿಲ್ ನೋ ವಾಟ್ ಎಕ್ಸಾಕ್ಟ್ಲಿ ಮಕ್ಕಳಿಗೆ ಏನು ಗೊತ್ತಾಗುತ್ತೆ, ಏನು ತಿಳ್ಕೊಂಡಿರ್ತಾರೆ ಅನ್ನೋದನ್ನು ನಾವು ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ಬೋದು. ಸೊ ಲೆಟ್ ಮಿ ಸಿ, ಇದನ್ನೆಲ್ಲ ನಾನು ನೋಡ್ತೀನಿ. ನೋಡಿಬಿಟ್ಟು ದೆನ್ ವಾಟ್ ಎವರ್ ದ ಇನ್ಫಾರ್ಮೇಷನ್ ದಟ್ ಐ ಗೆಟ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇವಾಗ ಅದೇ ಮೆಸೇಜ್ ಬರ್ತಾ ಇದೆ, ಪಾಪಪ್ ಆಗ್ತಾ ಇದೆ. ನಾಳೆಗೆ ಓರಿಯೆಂಟೇಷನ್ ಪ್ರೋಗ್ರಾಮ್ಗೆ ವೆಬಿನಾರ್ಸ್ ಕಳಿಸ್ತಾ ಇದ್ದಾರೆ. ಸೊ ಬ್ಯಾಗಲ್ಲಿ ಫಸ್ಟ್ ಬರುವಂಥದ್ದು ಇದು ಒಂದು ಕಿಟ್, ಐ ಮೀನ್ ದ ಬ್ರೋಷರ್ ಒಂದು, ಆ್ಯಂಡ್ ಹುಡಿ ಕ್ಯಾಪು. ಸೊ ಸ್ಕೂಲಲ್ಲಿ ಇದೊಂಥರ ಹುಡಿ ಟೀ ಶರ್ಟು. ಸೊ ಎವ್ರಿ ವೆಡ್ನೆಸ್ಡೇ ಇದನ್ನು ಹಾಕೊಂಡು ಹೋಗ್ಬೇಕಂತೆ. ಸೊ ದಿಸ್ ಈಸ್ ಒನ್ ಥಿಂಗ್ ದಟ್ ದೇ ಹ್ಯಾವ್ ಗಾಟ್. ಗೊತ್ತಿಲ್ಲ ಸಮ್ಮರಲ್ಲಿ ಹೇಗೆ ಇದನ್ನು ಹಾಕೊಂಡು ಹೋಗ್ತಾನೋ, ಬಟ್ ನಾವು ಇವಾಗಕ್ಕೆ ದಿಸ್ ಈಸ್ ಅ ಗುಡ್ ಒನ್. ಆ್ಯಂಡ್ ಒಂದು ಕ್ಯಾಪ್ ಕೊಟ್ಟಿದ್ದಾರೆ. ಸೊ ಯೂರೋ ಜೂನಿಯರ್ಸ್, ಐ ಮೀನ್ ನರ್ಸರಿನಲ್ಲಿ ರೆಡ್ ಕಲರ್ ಇತ್ತು, ಈಗ ಬ್ಲೂ ಕಲರ್ ಕ್ಯಾಪ್ ಕೊಟ್ಟಿದ್ದಾರೆ. ಸೊ ಯೂಶಲಿ ಆ್ಯನ್ಯುವಲ್ ಡೇಗೆ ಮತ್ತು ಎಲ್ಲಾದರೂ ಫೀಲ್ಡ್ ಟ್ರಿಪ್ ಕರ್ಕೊಂಡು ಹೋದಾಗ ಈ ಟೀ ಶರ್ಟ್ಸ್ ಬೇಕು. ಸೊ ಬ್ಯಾಗ್ ಒಳಗೆ ಈ 3 ಐಟಮ್ಸ್ ಇದೆ ಆಯಿತಾ. ಆ್ಯಂಡ್ ಒಂದು ಐ ಡಿ ಕಾರ್ಡು, ಎಸ್ ಐ ಡಿ ಕಾರ್ಡು ಇದು ಕೂಡ ರೆಡಿ ಮಾಡಬೇಕು. ಇದರಲ್ಲಿ ನೇಮು, ಫೋಟೋಸ್ ಎಲ್ಲನೂ ಹಾಕಿ ಸೆಲ್ಫ್ ನ್ಯಾಮಿನೇಟೆಡ್ ಬರುತ್ತೆ. ಸೊ ಇದನ್ನು ಕೂಡ ರೆಡಿ ಮಾಡಿ ಮಕ್ಕಳಿಗೆ ಹಾಕಿ ಕಳಿಸ್ಬೇಕು. ಸೊ ಮಂಡೇ ಅಷ್ಟೊತ್ತಿಗೆ ಇದನ್ನೆಲ್ಲ ರೆಡಿ ಮಾಡಬೇಕು. ಅಪ್ಪ ಅದಾದಮೇಲೆ 15 ದಿವಸಕ್ಕೆ ನನಗೆ ಆಫೀಸ್ ಇದೆಯಲ್ಲ, ಅದು ನನಗಿರೋಂಥ ಇನ್ನೊಂದು ದೊಡ್ಡ ಟೆನ್ಷನ್. ಬಿಕಾಸ್ ಹಿಂಗೆ ಮ್ಯಾನೇಜ್ ಮಾಡ್ತೀನಿ ಅಂತ ನನಗೆ ಐಮ್ ಸ್ಟಿಲ್ ವಂಡ್ರಿಂಗ್. ಓಕೆ, ಸೊ ಇದಿಷ್ಟು ಬ್ಯಾಗಲ್ಲಿ ಬರೋವಂಥ ಐಟಮ್ಸ್. ಸೊ ಯೂನಿಫಾರ್ಮ್ಗೆ ಇನ್ನೂ ಟೈಮ್ ಇದೆ. ಸೊ ಹಾಗಾಗಿ ಇನ್ನೊಂದು 1 ವೀಕ್ ಎಕ್ಸ್ಟೆಂಡ್ ಮಾಡಿಕೊಂಡು ವಿತೌಟ್ ಯೂನಿಫಾರ್ಮ್ ಅಥವಾ ಒಂದು ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಈ ರೀತಿ ಪ್ರಿಪೇರ್ಡ್ನೆಸ್ ಕಿಟ್ ಅಂತ ಕೊಡ್ತಾರೆ. ಸೊ ಇದರಲ್ಲಿ ಜಾಸ್ತಿ ಏನು ಬುಕ್ಸ್ ಆ ಥರದ್ದೇನೂ ಇರಲ್ಲ, ಬಟ್ ಸುಮ್ಮನೆ ಮಕ್ಕಳಿಗೆ ಎಂಜಾಯ್ ಮಾಡಲಿಕ್ಕೆ ಒಂದಷ್ಟು ಈ ರೀತಿ ಕಲರಿಂಗ್ ಮಾಡಲಿಕ್ಕೆ, ಪೇಂಟ್ ಮಾಡೋದಕ್ಕೆ, ಆ್ಯಂಡ್
ಇದು ಪೆನ್ಸಿಲ್ ಗ್ರಿಪ್ ಬರಲಿಕ್ಕೆ ಮಕ್ಕಳಿಗೆ ಈ ರೀತಿ ಏನೋ ಪುಟ್ಟದಾಗಿ ಕೊಟ್ಟಿದ್ದಾರೆ. ಬಟ್ ಭೈರವ್ ಇಸ್ ಆರಾಮಾಗಿ ಅವನಿಗೆ ಗ್ರಿಪ್ ಸಿಕ್ಕಿದೆ. ಅವನೇನು ಈಗ ಕಲಿಬೇಕು ಬರೆಯೋದು ಕಲಿಬೇಕು ಅನ್ನೋ ಥರ ಇಲ್ಲ. ಹಿ ಕ್ಯಾನ್ ಈಸಿಲಿ ರೈಟ್, ಡ್ರಾ ಆ್ಯಂಡ್ ಡೂ ಎನಿಥಿಂಗ್. ಸೊ ಇದು ಡ್ರಾಯಿಂಗ್ ಬುಕ್ ಥರ ಏನೋ ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಇಟ್ಸ್ ಅ ಪ್ಲೇನ್ ಬುಕ್. ಸೊ ಇಟ್ಸ್ ಅ ಪ್ಲೇನ್ ಬುಕ್. ಸೊ ಅಂದರೆ ಇಲ್ಲಿ ತೋರಿಸಿದ್ದಾರೆ ವಾಟ್ ಆಲ್ ಯು ಶುಡ್ ಡೂ ಅಂತ. ಸೊ ಫಾರ್ ಎಕ್ಸಾಂಪಲ್, if you can see here, first step is writing a oval. Adadmele you are joining 3 ovals, drawing lines on it, and then finally coming with the B athara. And ee reeti turtle madlikke different steps. So puttu maklige idu nodidaga first step nan line circle hakbeko, next innond circle hakbeko ಅನ್ನೋದನ್ನ ಹೇಳ್ಕೊಡ್ತಾರೆ. ಸೊ ದೀಸ್ ಆರ್ ಸರ್ಟನ್ ಥಿಂಗ್ಸ್ ನಾವು ಪೇರೆಂಟ್ಸ್ ಆಗಿ ಡ್ರಾ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ, ಬಟ್ ಅದನ್ನು ಕಲಿಯೋಕ್ಕೂ ಕೂಡ ಸರ್ಟನ್ ಸ್ಟೆಪ್ಸ್ ಇರುತ್ತೆ. ಸೊ ದೀಸ್ ಕೈಂಡ್ ಆಫ್ ಬುಕ್ಸ್ will definitely help the kids. And next is ಈ ರೀತಿ ಒಂದು ಕಿಟ್ ಬರುತ್ತೆ. ಸೊ ಯೂರೋ ಕಿಡ್ಸ್ ಅಥವಾ ನರ್ಸರಿ ನಾವೇನು ಹೇಳ್ತೀವಿ ಪ್ಲೇ ಗ್ರೂಪ್, ಆ ಟೈಮಲ್ಲಿ ನಾವು ಕಲಿಯುವಂಥದ್ದು ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂತ ಮಾಡ್ತಾರೆ. ಸೊ ಇದೆಲ್ಲಾನು ಅವ್ರು ಏನು ಹೇಳ್ಕೊಡ್ತಾರೆ ಕ್ಲಾಸಲ್ಲಿ ಅಥವಾ ಸ್ಕೂಲ್ನಲ್ಲಿ ಏನು ಹೇಳ್ಕೊಡ್ತಾರೆ ಅದ್ರದ್ದು ಒಂದು ಥೀಮ್ ಅಂತ ಬರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಆನಿಮಲ್ ಥೀಮ್ ಒಂದು ದಿವಸ, ಅಥವಾ ಫ್ಲವರ್ಸ್ ಥೀಮು, ವೆಜಿಟೇಬಲ್ಸ್ ಥೀಮ್, ಹೆಲ್ಪರ್ಸ್ ಥೀಮ್, ಆ ಥರ ಇರುತ್ತಲ್ಲ. ಸೊ ಅದಕ್ಕೆ ಒಂದು ಈ ರೀತಿ ಕಿಟ್ ಇರುತ್ತೆ. ಸೊ ಈ ಕಿಟ್ಟು ಇಸ್, ಲೆಟ್ ಮೀ ಶೋ ಯು ಏನಿರುತ್ತೆ ಈ ಕಿಟ್ ಅಂತ. ಇದೆಲ್ಲನೂ ಮಕ್ಕಳಿಗೆ ಮಾಡಿಸೋ ಅಷ್ಟೊತ್ತಿಗೆ ನಮಗೆ ತಲೆ ಕೆಟ್ಟೋಗುತ್ತೆ. ಸೊ ಇದ್ರ ಜೊತೆ ಒಂದು ಲರ್ನಿಂಗ್ ಟು ರೀಡ್ ವಿತ್ ಬಡ್ಡಿ. ಸೊ ಈ ರೀತಿ ಸ್ಟೋರಿ ಬುಕ್ಸ್ ತುಂಬ ಇತ್ತು ಲಾಸ್ಟ್ ಟೈಮ್ ಕೂಡ. ಸೊ ಈ ಸತಿ ಕೂಡ ಅದೇ ಥರ ಒಂದಿಷ್ಟು ಸ್ಟೋರಿ ಬುಕ್ಸು ವಿಚ್ ಟೆಲ್ಸ್ ಯು ಅ ಸ್ಟೋರಿ. ಸೊ ನೋಡ್ಬೋದು, ಈಗ ಇಷ್ಟು ದಿವಸ ಮಕ್ಕಳಿಗೆ ಜಸ್ಟ್ ಸಿಂಗಲ್ ಲೆಟರ್ಸ್ಗಳನ್ನ ಕಳಿಸ್ತಾ ಇದ್ರು, ಅಂದರೆ A to Z ಆಲ್ಫಾಬೆಟ್ಸ್ ಏನಿದೆ ಅದನ್ನು ಕಳಿಸ್ತಾ ಇದ್ರು. ಸೊ ಇವಾಗ ಪಿಕ್ಚರ್ ವರ್ಡ್ಸ್ ಅಂತ ಕಲಿಸ್ಕೊಡ್ತಾರೆ. ಸೊ ಪಿಕ್ಚರ್ ನೋಡಿ ಅದನ್ನ ಹೌ ಡು ಯು ರಿಲೇಟ್ ಇಟ್ ಅಂತ. ಸೊ ವರ್ಡ್ಸ್ ಕಲ್ತಾದ್ಮೇಲೆ ನೆಕ್ಸ್ಟ್ ದೇ ಟ್ರೈ ಟು ಟೀಚ್ ಸೆಂಟೆನ್ಸಸ್. ಸೊ ಸೆಂಟೆನ್ಸ್ ಆದ್ಮೇಲೆ ಪ್ಯಾರಾಗ್ರಾಫ್ಸ್. ಸೊ ಆ ರೀತಿ 1 by 1 ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಈ ರೀತಿ ಬುಕ್ಸ್ ಹೆಲ್ಪ್ ಆಗುತ್ತೆ. ದಿಸ್ ಇಸ್ ಅ ಬಾಲ್, ದಿಸ್ ಅಂದ್ರೆ ಏನು, ಬಾಲ್ ಅಂದ್ರೆ ಏನು, ದಿಸ್ ಇಸ್ ಅ ಬಾಲ್. ಸೊ ಮಕ್ಕಳು ನೋಡಿದಾಗ ನೆಕ್ಸ್ಟ್ ಟೈಮ್ ದೇ ವಿಲ್ ಲರ್ನ್ ಇಟ್ ಅಂತ. ಸೊ ಇದು ಆಲ್ಮೋಸ್ಟ್ ಭೈರವ್ ಈಗ he has started speaking in English because ಅವನು ಸಮ್ಮರ್ ಕ್ಲಾಸಸ್ಸಲ್ಲೂ ಒಂದಷ್ಟು ಜನ ಮಕ್ಕಳು ಇವನಿಗಿಂತ ದೊಡ್ಡವರಿದ್ರಲ್ಲ, ಸೊ ಅವ್ರು ಮಾತಾಡೋದನ್ನ ನೋಡಿ he has already started learning. ಬಟ್ ಇದು ಗ್ರಾಮೆಟಿಕಲಿ ಹೇಗೆ ನಾವು ಪ್ರೊನೌನ್ಸ್ ಮಾಡಬೇಕು, ಯಾವುದಕ್ಕೆ ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಇದನ್ನೆಲ್ಲ ಹೇಳ್ಕೊಡೋದಕ್ಕೆ ಈ ರೀತಿ ಒಂದಷ್ಟು ಆಕ್ಟಿವಿಟೀಸ್ ಇರುತ್ತೆ. ಸೊ ಇದನ್ನ ಅವ್ರು ಕಲಿಸ್ಕೊಡ್ತಾರೆ. ಅದಾದ್ಮೇಲೆ ನನಗೂ ಗೊತ್ತಾಗುತ್ತೆ ಹೇಗೆ ಮಾಡೋದು ಅಂತ. ಬಿಕಾಸ್ ನಾವೆಲ್ಲ ಇದನ್ನ ಮಾಡಿದ್ ನನಗೆ ನೆನಪೇ ಇಲ್ಲ. ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಿಕೊಂಡು ನಮ್ಗೇನು ಬರುತ್ತೋ ಮೈಂಡಿಗೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಇದರಲ್ಲಿ ಮೆಟೀರಿಯಲ್ಸು ಕೊಟ್ಟು ದೇ ವಿಲ್ ಗಿವ್ ಯು ಆನ್ ಹ್ಯಾಂಡ್ಸ್ ಆನ್ ಪ್ರಾಕ್ಟಿಸ್ ಸೊ ದಟ್ ಮಕ್ಕಳು ದೇ ವಿಲ್ ನೋ ವಾಟ್ ಎಕ್ಸಾಕ್ಟ್ಲಿ ದೇ ಟು ಡೂ. ಸೊ ಈ ರೀತಿ ಒಂದು 4 ಕಿಟ್ ಕೊಟ್ಟಿರ್ತಾರೆ. ಸೊ ಈ ಬಾಕ್ಸ್ ಪೂರ್ತಿ ಅದೇ ರೀತಿ ಕಿಟ್ ಇರುತ್ತೆ. ಸೊ ದಿಸ್ ಇಸ್ 1 ವಾಟ್ ಬೇಟಾ 2 minutes. ದೆನ್ ಸಮಥಿಂಗ್ ಕಾಲ್ಡ್ ಅಸ್ ಟ್ರಾನ್ಸ್ಪರೆಂಟ್ ಅಂತ, ಅದ್ರ ಜೊತೆಗೆ ಒಂದು ಆಕ್ಟಿವಿಟಿ. ಸೊ ಇದು ಕೂಡ ಒಂದು ಬುಕ್ ಇರುತ್ತೆ. ಅದರಲ್ಲಿ ಕೂಡ ಸ್ಪಾಟ್ಲೈಟ್ ಅಂದರೆ ಏನು, ಟ್ರಾನ್ಸ್ಪೋರ್ಟ್ ಅಂದರೆ ಏನು, ಆ ರೀತಿ ಕಲಿಸ್ಕೊಡೋವಂಥದ್ದು. ಆ್ಯಂಡ್ ಇದು ಬಂದು ಸೀಸನ್ ಆ್ಯಂಡ್ ಮಂತ್. ಸೊ ಈ ರೀತಿ ಸೀಸನ್ ಆ್ಯಂಡ್ ಮಂತ್ ಏನಿರುತ್ತೆ ಅದನ್ನು ಕಲಿಸ್ಕೊಡೋದಕ್ಕೆ ಒಂದು ಆಕ್ಟಿವಿಟಿ. ಆಮೇಲೆ ಇನ್ನೂ ಒಂದು ಆಟ್ ದ ಪಾರ್ಕ್. ಸೊ ಅಟ್ ದ ಪಾರ್ಕಲ್ಲಿ ಏನೇನು ಮಾಡ್ತೀವಿ, ಮತ್ತು ಒಂದಷ್ಟು ಆಕ್ಟಿವಿಟೀಸ್, ವೆರಿ ವೆರಿ ಕಲರ್ಫುಲ್ ಆಯ್ತಾ. ನಂಗೆ ಮಕ್ಕಳಿಗೆ ನಮಗೆ ಇಷ್ಟು ಖುಷಿ ಆಗುತ್ತೆ ಇದನ್ನು ನೋಡಿದಾಗ. ದೆನ್ ಡೆಫಿನೆಟ್ಲಿ ಕಿಡ್ಸ್ ವಿಲ್ ಲೈಕ್ ದ ಕಲರ್ಫುಲ್ನೆಸ್ ಅಂತ ಹೇಳ್ಬೋದು. ಸೊ ಇದಿಷ್ಟು ಬಂದಿರೋಂಥ ವೆಲ್ಕಮ್ ಕಿಟ್ಟಲ್ಲಿ ನಮಗೆ ಕೊಡುವಂಥದ್ದು. ಬಟ್ ಲರ್ನಿಂಗ್ ಬುಕ್ಸ್ ಆಗಿರ್ಬೋದು ಅದೆಲ್ಲನೂ ಅವರೇ ರಿಟೈನ್ ಮಾಡ್ಕೊಂಡಿರ್ತಾರೆ. ಕ್ರಯಾನ್ಸ್ ಆಗಿರ್ಬೋದು, ಲರ್ನಿಂಗ್ ಬುಕ್ಸ್ ಅದೆಲ್ಲ ಅವ್ರ ಹತ್ರನೇ ಇರುತ್ತೆ. ವಿ ವಿಲ್ ಜಸ್ಟ್ ಹ್ಯಾವ್ ದೀಸ್ ವಿತ್ ಅಸ್. ಬರೆಯುವಂಥದ್ದಿರ್ಬೋದು, ಓದುವಂಥದ್ದಿರ್ಬೋದು, ಕಲರಿಂಗ್ ಮಾಡುವಂಥದ್ದು ಎಲ್ಲನೂ ಸ್ಕೂಲಲ್ಲೇ ರಿಟೈನ್ ಮಾಡಿರ್ತಾರೆ. ಆ್ಯಂಡ್ ಲಾಸ್ಟ್ ಟೈಮ್ ಏನಿತ್ತು ಅಂತಂದರೆ ಪ್ರತಿ ದಿವಸ ಒಂದೊಂದು ಹೊಸ ವರ್ಡ್ನ ಕಲ್ತ್ಕೊಂಡು ಬರ್ತಾಯಿದ್ರು. ಪ್ರತಿ ದಿವಸ ಅಲ್ಲ, ಎವ್ರಿ ವೀಕ್ಗೆ ಒನ್ಸ್. ದಟ್ ಇಸ್ ಕಾಲ್ಡ್ ಎಸ್ ವಾವ್ ಅಂತ, ವರ್ಡ್ ಆಫ್ ದಿ ವೀಕ್ ಅಂತ ಹೇಳಿ. ಸೊ ಲಾಸ್ಟ್ ಟೈಮು ಒಂದೊಂದು ಪುಟಾಣಿ ಸ್ಟಿಕ್ಕರ್ ಥರ ಕಳಿಸ್ಕೊಡ್ತಾ ಇದ್ರು. ಸೊ ಈ ಸತಿ ಈ ರೀತಿ ಒಂದು ಏನದು ಬಾಕ್ಸ್ ಥರ ಎಲ್ಲ ಕ್ರಯಾನ್ ಬಾಕ್ಸ್ ಥರ ಕೊಟ್ಟಿದ್ದಾರೆ. ಕ್ರಯಾನ್ ಸ್ಟ್ಯಾಂಡ್ ಇದು.
ಸೊ ಈ ಕ್ರಯಾನ್ ಸ್ಟ್ಯಾಂಡಲ್ಲಿ ಎವ್ರಿ ವೀಕ್ ಒಂದೊಂದು ಕ್ರಯಾನ್ ಕೊಡ್ತಾರೆ ವಿಚ್ ಟೆಲ್ಸ್ ಅಬೌಟ್ ಒನ್ ವರ್ಡ್ ಅಂತ ಹೇಳಿ. ಸೊ ಅದನ್ನ ಇಲ್ಲಿ ಸ್ಟೋರ್ ಮಾಡಿ ಮಕ್ಕಳಿಗೆ. ದೇ ಹ್ಯಾವ್ ನಾಟ್ ಗಿವನ್ ದ ಪೇಂಟ್. They have not given the paint. No, they have not given the paint. They have given only the plate. Excuse me. ಸೊ ಇದೆಲ್ಲ ಪ್ಯಾಕ್ ಮಾಡಬೇಕು, ಬರೀಬೇಕು. ಆ್ಯಂಡ್ ಇದೊಂದು ಫೋಟೋ ಅಂತೂ ಒಂದು ತೆಗ್ಸಿಲ್ಲ. ಒಂದೇ ಒಂದು ಯಾವುದೋ ಒಂದು ಚಿಕ್ಕದ್ರಲ್ಲಿ ಒಂದು ಪುಟಾಣಿ ಫೋಟೋ, ಅದು ನಾನು ಇಲ್ಲೇ ಬ್ಯಾಕ್ಗ್ರೌಂಡ್ ವೈಟ್ ಬ್ಯಾಕ್ಗ್ರೌಂಡ್ ಮೇಲೆ ನಿಲ್ಲಿಸಿ ತೆಗ್ಸಿದ ಫೋಟೋ ಇದೆ. ಸೊ ಅದನ್ನೇ ಸ್ಟಿಕ್ ಮಾಡಿ ID ಕಾರ್ಡ್ ಎಲ್ಲ ರೆಡಿ ಮಾಡಬೇಕು. ಸೊ ಇನ್ನೂ ಎಷ್ಟು ಕೆಲಸ ಇದೆ, ಇನ್ನು ಹೋಗ್ತಾ ಐ ಆಮ್ ಗೋಯಿಂಗ್ ಟು ಬಿ ಸೂಪರ್ ಬ್ಯುಸಿ ಅಂತ ಅನ್ನಿಸ್ತಾ ಇದೆ ನನಗಂತೂ. ನೆನೆಸ್ಕೊಂಡ್ರೆ ಮುಂದೆ ಬರೋ ದಿವಸಗಳು ನನಗೊಂಥರ ಹುಚ್ಚಿದಂಗೆ ಅನಿಸ್ತಾ ಇದೆ. ಈ ಕಡೆ ಭೈರವು, ಆ ಕಡೆ ಪುಟ್ಪಾಪು, ಈ ಕಡೆ ಆಫೀಸ್, ಎವ್ರಿಥಿಂಗ್ ಇಸ್ ಆನ್ ದ ವೇ. ಓಕೆ, ಯಾವುದೋ ಒಂದಷ್ಟು ನೋಟಿಫಿಕೇಶನ್ಸ್ ಬರ್ತಾ ಇದೆ, ನಾನು ಮಾತಾಡ್ತಾ ಹಾಗೆ ಪಾಪಪ್ ಆಗ್ತಾ ಇದೆಯಲ್ಲ. ಸೊ ಐ ಆಮ್ ಜಸ್ಟ್ ಸೀಯಿಂಗ್ ಥ್ರೂ ಇಟ್. ಓಕೆ, ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ಏನೇನು ಬರುತ್ತೆ ವೆಲ್ಕಮ್ ಕಿಟ್ಟಲ್ಲಿ ಅಂತ ಹೇಳಿ. ಸೊ ಇನ್ನು ಒಂದಷ್ಟು ಶಾಪಿಂಗ್ ಮಾಡಬೇಕು. ಭೈರವ್ಗೆ ಲಂಚ್ ಬಾಕ್ಸ್, ಬ್ಯಾಗ್ಸ್, ಐ ಮೀನ್ ಬ್ಯಾಗ್ ಆಲ್ರೆಡಿ ಇದೆ, ಲಂಚ್ ಬಾಕ್ಸು ಮತ್ತು ಲಂಚ್ ಬಾಕ್ಸ್ ಬ್ಯಾಗ್ ಬೇಕು, ವಾಟರ್ ಬಾಟಲ್ ಬೇಕು, ಶೂಸ್ ಬೇಕು. ಸೊ ಇದೆಲ್ಲನೂ ಶಾಪ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಸೊ ಐ ಹೋಪ್ ಇವತ್ತಿನ ವ್ಲಾಗ್ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಟೇಕ್ ಕೇರ್ ಅಂಡ್ ಬಾಯ್.